ಇರೋದು ಹಾ. ಚಿಕ್ಕಮಗಳೂರು ಡಿಸ್ಟಿಕ್. ನನ್ನ ಪ್ಲಾಟ್ ಇರೋದು ಕಣಿವೆಯ ಒಂದು ಮೂಲೆಯಲ್ಲಿ ಎಂಡಲ್ಲಿ ಇರೋದು. ನೆಕ್ಸ್ಟ್ ನನಗೆ ತೀರ್ಥಹಳ್ಳಿ ಬಾರ್ಡ್ರ್ ಇಲ್ಲೇ ಪಕ್ಕದಲ್ಲಿದೆ. ಹಾಗೆ ಮಲ್ಟಿಪ್ಲೆಕ್ಸ್ ಇಂದ ಪ್ರತಾಪ್ ಕುಮಾರ್ ಅವ್ರು ಬಂದು ನಿಮ್ಮ ಈ ರೀತಿ ಎಲ್ಲ ಹೇಗೆ ಇದೆ, ಇದು ಪ್ಲಾಟ್ ಹೇಗೆ ಮಾಡಕ್ ಸಾಧ್ಯ ಆಯ್ತು ನಿಮಗೆ ಅಂತ ಕೇಳಿದಾಗ ಮಾಹಿತಿ ಕೊಡೋಣ ಅಂತ ಬಂದೆ. ಹಾಗೆ ಅವ್ರು ಕೇಳಿದ್ರು, ಈ ರೀತಿ ಗ್ರೀನಿಶ್ ಆಗಿರೋದಕ್ಕೆ ಕಾರಣ ಏನು, 12 ದಿನದಿಂದ ನೀರು ಬಿಟ್ಟಿಲ್ಲ ಅಂತಿದ್ದೀರಾ, ಏನು ಕಾರಣ ಅಂತ ಕೇಳಿದಾಗ ಜೀವಾಮೃತದ ಗುಟ್ಟು ಅವ್ರಿಗೆ ಹೇಳಿದಾಗ ಭಾಳ ಖುಷಿ ಆಗ್ಬಿಟ್ಟು ಅವರಿಗೆಲ್ಲ ಪ್ಲಾಂಟ್ ಎಲ್ಲ ತೋರಿಸ್ದೆ, ನಾನು ಹೇಗೆ ಮಾಡ್ತಾಯಿದ್ದೀನಿ, ಹೇಗೆ ಡ್ರಂಚ್ ಮಾಡ್ತಾಯಿದ್ದೀನಿ ಅದೆಲ್ಲ ಹೇಳಿದೆ ಅವರಿಗೆ. ಹೀಗೆ ತೋಟದ ಎಲ್ಲ ಬಳ್ಳಿನೂ ತುಂಬ ಹೆಲ್ದಿ ಆಗಿದೆ. ಇವಾಗ ನಿನ್ನೆ ನೀರು ಬಿಟ್ಟಿದ್ದೀನಿ, ಇವತ್ತು ಡ್ರೈ ಆಗಿದೆಯೇನೋ ಅನ್ನಂಗಿದೆ. ಎಲ್ಲ ಗಿಡಗಳು ಹೆಲ್ದಿ ಆಗಿದೆ. 12 ದಿವಸದ ಮೇಲೆ ಆಗಿದೆ ನಂಗೆ ನೀರು ಬಿಟ್ಟಿದೆ. ಈ ಒಂದು ಇದರಲ್ಲಿ ವಾತಾವರಣ ಎಷ್ಟು ಹೀಟ್ ಆಗಿದೆ ಅಂದರೆ ಎಲ್ನಿನೋ ಕಾರಣದಿಂದ ಮನುಷ್ಯ ನಿತ್ರೆನೇ ಬೆವರ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಕಾಣ್ತಾ ಇರೋದು ನೋಡಿ ಅವರು ಖುಷಿ ಪಟ್ಟರು. ಅದಕ್ಕೆ ಕಾರಣನೇ ಜೀವಾಮೃತ ಅಂತ ಹೇಳ್ತೀನಿ. ನಾನು ಎಂಡವರೆಗೂ ನಾನು ಸ್ಲರಿ ಮತ್ತು ಜೀವಾಮೃತನ ಜೆಟ್ ನೀರು ಜೊತೆಗೇ ನೀರಾವರಿ ಮಾಡ್ತಾಯಿದ್ದೀನಿ ಈಗ ರೀಸೆಂಟಾಗಿ. ಅದೇ ನನ್ನ ಉಳಿಸಿದೆ ಅಂದ್ಕೊಂಡಿದ್ದೀನಿ ನಾನು. ಯಶಸ್ಸಿನ ಗುಟ್ಟು. ಬಯೋಡೈಜೆಸ್ಟರ್ ಇಂದ ಬಂದಂತ ಗೋಮೂತ್ರ, ಕೊಟ್ಟಿಗೆ ತೊಳೆದ ನೀರು ಎಲ್ಲ ಮಿಕ್ಸ್ ಆಗಿ ಹಾಗೆ ಎರೆಜಲನು ಅಲ್ಲಿ ಮಿಕ್ಸ್ ಆಗುತ್ತೆ. ಅದೆಲ್ಲದು ಮಿಕ್ಸ್ ಆದ ನಂತರ ಇಲ್ಲಿ 1000 ಲೀಟ್ರಿಗೆ ಬಂದ್ಬಿಟ್ಟು ನಾವು ಇಲ್ಲಿ ವೆಂಚುರಿ ಅಂತ ಈ ಸರಿಯಿಂದ ಮಾಡ್ಕೊಂಡಿದೀವಿ. ಅದು ಹೇಗೆ ಅಂದ್ರೆ ಒಂದು ಮೈನ್ ಲೈನ್ ಇಂದ ಬಂದಂತ ಸ್ಪೀಡ್ ಅಲ್ಲಿ ಬರೋಂತ ನೀರನ್ನ ಇಲ್ಲೊಂದು ವಾಲ್ ಅಲ್ಲಿ ಕಟ್ ಆಫ್ ಮಾಡಿದಾಗ ಈ ಪೈಪ್ ಇಂದ ನೀರ್ ಪಾಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪುನಃ ನಾವು ಇಲ್ಲೊಂದ್ ತರದ್ದು ವಾಲ್ ಕೊಟ್ಟಿದ್ದಾರೆ, ವೆಂಚುರಿ ವಾಲ್. ಆ ವಾಲಿಗೆ ನೀರ್ ಬಿಟ್ಟಾಗ
ಅದು ಸರ್ಟನ್ ಪ್ರೆಸರ್ ಅಲ್ಲಿ ಏರನ್ನು ತಗೊಳಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಅವಾಗ ನಾವು ಇಟ್ಟಂತ ಜೀವಾಮೃತನು ಸಕ್ ಮಾಡ್ಕೊಂಡು ಪೈಪ್ ಲೈನ್ ಅಲ್ಲಿ ಅಗೈನ್ ಹೋಗಿ ನಮ್ಮ ಸ್ಪ್ರಿಂಕ್ಲರ್ಗಳಲ್ಲಿ ಇದಾಗುತ್ತೆ. ಇನ್ನು ಡ್ರಿಪ್ಪಲ್ಲಿ ಮಾಡೋದಾದ್ರೂ ಇದನ್ನೇ ಮಾಡ್ಬೋದು. ಅಷ್ಟು ಫಿಲ್ಟರ್ ಮಾಡೋದಕ್ಕೆ ಈ ತರ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಈ ತರ ಅದು ಕಾಯಿ ಕತ್ತ ಬೆಸ್ಟ್ ಫಿಲ್ಟರ್ ಮೆಥಡ್. ತೆಂಗಿನ ಸಿಪ್ಪೆ, ಕಾಯಿ ಸಿಪ್ಪೆ ಇದನ್ನ ಫುಲ್ ಮಾಡಿ ಹಾಕಿದಷ್ಟು ಇನ್ನೂ ಒಳ್ಳೆ ಫಿಲ್ಟರ್ ಆಗುತ್ತೆ. ನನಗೀಗ ಜಟ್ಟಿಗೆ ಆಗೋಷ್ಟು ಇಷ್ಟರಲ್ಲಿ ಆಗ್ತಾ ಇದೆ. ಎಷ್ಟು ಹಸುಗಳಿದೆ ಸರ್ ನಿಮ್ದು? ನಮ್ದು 6 ಹಸು. 6 ಹಸು. ಎಷ್ಟು ಎಕರೆ ಬರುತ್ತೆ? 6 ಎಕರೆ. 6 ಎಕರೆ. ನೀವು ವರ್ಷಕ್ಕೆ ಎಷ್ಟು ಬಾರಿ ಕೊಡ್ತೀರಾ ನೀವು ಜೀವಾಮೃತ? ಜೀವಾಮೃತನ ನಾವು ರೆಗ್ಯುಲರ್ ಆಗಿ ಈಗ ನಾವು ನೀರು ಬಿಡೋ ಹಂತದಲ್ಲೆಲ್ಲ ಕಳಿಸ್ತಾ ಇದ್ದೀನಿ. ಈಗ ಹೊಸದಾಗಿ ಮಾಡಿದ್ರಿಂದ ಮುಂಚೆ ಎಲ್ಲ ನಾವು ಸ್ಲರಿ ಪೈಪ್ ಲೈನ್ ಅಲ್ಲಿ ವರ್ಷಕ್ಕೆ 2 ಟೈಮ್ ಕೊಡ್ತಿದ್ವಿ ಅಷ್ಟೇ. ಅವಾಗ ಒಂದು ಪ್ಲಾಂಟಿಗೆ ಎಷ್ಟು ಸಿಗುತ್ತೆ? ಒಂದು 5 ಲೀಟರ್ ಅಷ್ಟು. 5 ಲೀಟರ್ ಅಂದ್ರೆ ಒನ್ ಟೈಮಿಗೆ 5 ಲೀಟರ್ ಕೊಡ್ತಾ ಇದ್ದೀವಿ. ಒನ್ ಟೈಮಿಗೆ ಹಾಗಾದ್ರೆ ವರ್ಷಕ್ಕೆ ಒಂದು 10 ಲೀಟರ್ಸ್. ಅಂದ್ರೆ ಫುಲ್ ಇದಲ್ಲ, ಡೈಲ್ಯೂಟೆಡ್ ನೀರು ಮಿಕ್ಸ್ ಆಗಿರುತ್ತೆ. ಅದು ಫುಲ್ ಸ್ಟ್ರಾಂಗ್ ಏನ್ ಕೊಡ್ಬೇಕಂತಿರಲ್ಲ. ಸ್ಟ್ರಾಂಗ್ ಇರೋದನ್ನ ಸ್ವಲ್ಪ ಡೈಲ್ಯೂಟ್ ಆಗಿರುತ್ತೆ. ನಮ್ ಟ್ಯಾಂಕ್ ಅಲ್ಲಿ ಈಗ ನಾ ಹೇಳ್ದಂಗೆ ಆ ಕಡೆಯಿಂದ ಎರೆ ಜಲ ಬರ್ತಿರುತ್ತೆ, ಈ ಕಡೆಯಿಂದ ಕೊಟ್ಟಿಗೆ ತೊಳೆದ ನೀರು, ಆಮೇಲೆ ನಿಮ್ದು ಗೋಮೂತ್ರ, ದನ, ಅದು ಸೀದಾ ಬಯೋಡೈಜೆಸ್ಟರಿಗೆ ಬಂದ್ಬಿಟ್ಟು ಕೆಳಗಡೆ ಇರೋ ಟ್ಯಾಂಕಿಗೆ ಬಂದ್ಬಿಟ್ಟು ಎಲ್ಲ ಆಡ್ ಆಗ್ತಿತ್ತು. ಅಲ್ಲಿ ನಾನು ಜೀವಾಮೃತನ ಮಾಡಿ ಡಂಪ್ ಮಾಡ್ತಿದ್ದೆ. ಡಂಪ್ ಮಾಡಿ ತಿರ್ಗಾ ಇದಕ್ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಸ್ಪ್ರೆಡ್ ಆಗುತ್ತೆ. ಈಗ ಮುಂಚೆ ಆದ್ರೆ ನಾನು ಇದು ಇನ್ನು ಮಾಡಿರ್ಲಿಲ್ಲ. ಅವಾಗ ಹೋಸ್ ಪೈಪ್ ಅಲ್ಲಿ ಬಿಡ್ತಾ ಇದ್ದೆ. 5 HP, ಒಂದ್ ಅರ್ಧ HP ಮೋಟರ್ ರನ್ ಮಾಡಿದ್ರೆ ಇಡೀ ತೋಟಕ್ಕೆ ನಂಗೆ ಅದು ಬರ್ತಿತ್ತು. ಅಲ್ಲಲ್ಲೇ ಪಾಯಿಂಟ್ಗಳನ್ನ ಇಟ್ಕೊಂಡಿದೀನಿ, ಹೋಸ್ ಪೈಪ್, ಜೆಟ್ ಪಾಯಿಂಟ್ಗಳನ್ನ ಅದಕ್ಕೆ ಹಾಕ್ಬಿಟ್ಟು ಹೋಸ್ ಪೈಪ್ ಅಲ್ಲಿ ಬಿಡ್ತಾ ಇದ್ದೆ. ಇದಕ್ಕೆಲ್ಲ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ಬೋದು ಸರ್? ನಾನು ಅವಾಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿರೋದ್ರಿಂದ ನಂಗೆ ಆಕ್ಚುಲ್ ಆಗಿ ಒಂದ್ ಪ್ರೈಸ್ ಕಟ್ಟಕ್ ಬರ್ತಾ ಇಲ್ಲ. ಸೇಮ್ ಮೆಥಡ್ ಮಾಡೋದು ಸ್ವಲ್ಪ ಕಷ್ಟನೇ. ಬಯೋಡೈಜೆಸ್ಟರ್ಗೆಲ್ಲ ನಾನು NHM ಇಂದ ಸಿಕ್ಕಿದ ಸ್ಕೀಮ್ ಅಲ್ಲಿ ಮಾಡಿರೋದು. ಅದ್ ನನಗೆ 80,000 ರೂಪಾಯಿ ಈಗ ಒಂದು 20 years ಬ್ಯಾಕೇನೆ ಆಗಿದೆ. ಅದು ಒಂದು 18 ಆಗಲಿ 20 ಬ್ಯಾಕ್. ಅದಕ್ಕೆ ನಂಗೆ 50% ಸಬ್ಸಿಡಿ ಸಿಕ್ಕಿದೆ. ಮತ್ತೆ ನಮ್ದು ಎರೆಹುಳ ತೊಟ್ಟಿಗೂ ಅಷ್ಟೇ, ಅದಕ್ಕೂ ಇದಕ್ಕೂ ಸೇರ್ಬಿಟ್ಟು ಒಂದು 1,00,000 ರೂಪಾಯಿ ಖರ್ಚಾಗಿತ್ತು. ಅವಾಗ ಒಂದು 50,000 ನಂಗೆ ರಿಟರ್ನ್ ಬಂದಿದೆ. 50,000 ತುಂಬಾ ಸ್ಕೀಮ್ಗಳಿದಾವೆ. ಮತ್ ನಿಮ್ದು ಗೋಬರ್ ಗ್ಯಾಸ್ ಮಾಡೋದು ಪ್ರತಿಯೊಬ್ಬ ರೈತನ ಆದ್ಯ ಕರ್ತವ್ಯ ಅಂತ ನಾ ತಿಳ್ಕೊಂಡಿದೀನಿ. ಫ್ರೀ ಆಗಿ ನಿಮ್ಗೆ ಗ್ಯಾಸು ಸಿಗುತ್ತೆ ಮನೆಗೆ, ಒಲೆಗೆ. ಜೊತೆಗೆ ಅದರಿಂದ ಬರೋ ಸ್ಲರಿ ಡೈರೆಕ್ಟ್ ಆಗಿ ನೀವು ತೋಟಕ್ಕೆ ಬಿಡ್ಬೋದು. ಅಷ್ಟ್ರ ಮಟ್ಟಿಗೆ ಅದು ಕಳ್ತಿರುತ್ತೆ. ರೆಡಿ ಟು ಫುಡ್ ಮರಗಳಿಗೆ, ಪ್ಲಾಂಟ್ಗಳಿಗೆಲ್ಲ. ಅಡಿಕೆ ಮರಕ್ಕಂತೂ ತುಂಬಾ ಚೆನ್ನಾಗುತ್ತೆ. ಅದನ್ನ ಸ್ವಲ್ಪ ನೀರ್ ಮಾಡ್ಬಿಟ್ಟು ಸ್ಲರಿನ ಹಾಗೇನೆ ಇದ್ರ ಜೊತೆ ಕಳಿಸ್ತಾ ಇದೀನಿ ನಾನು. ಈಗ ಪ್ರತಿಯೊಂದು ಜೆಟ್ ನೀರಿಗೂ ನಾನು ಅಷ್ಟನ್ನೇ ಕಳಿಸ್ತಾನೆ ಇದೀನಿ. ನನ್ನ ಹತ್ರ ಈಗ ಯಥೇಚ್ಛ ಸ್ಲರಿ ನೀರ್ ಇರೋದ್ರಿಂದ ಅದನ್ನೆಲ್ಲ ಬಿಡ್ತಾನೆ ಇರ್ತೀನಿ ನಾನೀಗ.